ನಿರ್ದೇಶಕರು, ನಿರ್ಮಾಪಕರು, ಬರಹಗಾರರು ಪ್ಲೀಸ್ ದಯಮಾಡಿ ವೇದಿಕೆಗೆ ಬರಬೇಕು. ಅಂಡ್ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಮಿಲನಾ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಆದಿ ಅಂಡ್ ನಿಧಿ ಆನ್ ಸ್ಟೇಜ್ ಪ್ಲೀಸ್. ಸೊ ಮೋಸ್ಟ್ಲಿ ಸಿನಿಮಾ ಸಕ್ಸಸ್ ಬಗ್ಗೆ ನೀವಿಬ್ಬರ ಬಗ್ಗೆ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಈಗ ಅವ್ರ ಬಗ್ಗೆ ನೀವು ಮಾತನಾಡುವಂತಹ ಸಮಯ. ಪ್ರೊಡ್ಯೂಸರ್ ಫಸ್ಟ್, ಡೈರೆಕ್ಟರ್ ಫಸ್ಟ್? ಪ್ರೊಡ್ಯೂಸರ್. ಒಂದು ಪಿಕ್ಚರ್ ತಗೊಂಡು ಬ್ರೈಟ್ ಈ ಕಡೆ ಅವ್ರು ಬ್ರೈಟ್ ಆಗಿದೆ ಸರ್. ಸೊ ಒನ್ ಆಫ್ ದ ಕಾಮ್ ಅಂಡ್ ಕೂಲ್ ಪ್ರೊಡ್ಯೂಸರ್, ಆರ್ಗನೈಸ್ಡ್ ಪ್ರೊಡ್ಯೂಸರ್ ಅಂತ ಹೇಳಿ ಎಲ್ಲರೂ ಹೇಳ್ತಿದ್ದಾರೆ. ಸೊ ಎಷ್ಟು ಖುಷಿ ಇದೆ. ಲವ್ ಮಾಕ್ಟೈಲ್ ನ 3 ನ ಹ್ಯಾಟ್ರಿಕ್ ಬ್ಲಾಕ್ ಬಸ್ಟರ್ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ನಮಗೆ ಕ್ಯಾಂಪೇನ್ ಮಾಡಿದಂತಹ ಅಥವಾ ಪಬ್ಲಿಸಿಟಿ ಮಾಡಿದಂತಹ ಮೀಡಿಯಾ, ಸೊ ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ನಮ್ಮ PR ಜಯಸೂರ್ಯ ಸರ್, ಥ್ಯಾಂಕ್ ಯು ಸೋ ಮಚ್. ರಿಲೀಸ್ ಆಗಿದ್ರಿಂದ ಇವತ್ತಿನ ಸುಪ್ರೀತ್ ಸರ್, ನಾನು ಆಕ್ಚುಲಿ ಸಕ್ಸಸ್ ಮೀಟಲ್ಲಿ ಮಾತಾಡೋಣ ಅಂತ ಅನ್ಕೊಂಡೆ. ಬಹಳ ಒಂದು ಸ್ಮೂತ್ ಆದಂತ ಒಂದು ಎಕ್ಸ್ಪೀರಿಯನ್ಸ್, ಒಂದು ಪ್ಲೆಸೆಂಟ್ ಆದಂತ ಒಂದು ಎಕ್ಸ್ಪೀರಿಯನ್ಸ್ ಈ ತಂಡದ ಜೊತೆ. ಅಂಡ್ ಇವರೆಲ್ಲ ಇಲ್ಲಿ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನಂಗೆ ತುಂಬಾ ವಿಚಿತ್ರ ಅನಿಸ್ತಿತ್ತು. ಆಕ್ಚುಲಿ ಅವರೆಲ್ಲ ನಮ್ಮ ಮನೆಗೆ ಬಂದಾಗ ನಾವು ಆತರ ಮಾತಾಡಲ್ಲ. ಸೊ ತುಂಬಾ ಮುಜುಗರ ಆಯ್ತು ನನಗೆ. ಇವರೆಲ್ಲ ತುಂಬಾ ಫಾರ್ಮಲ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಇದ್ರು, ನೀವ್ ಹಂಗ್ ಮಾಡಿದೀರಾ, ಹಿಂಗ್ ಮಾಡ್ತಿದ್ರೆ. ಇಟ್ ಜಸ್ಟ್ ಮೇಡ್ ಅಸ್ ಸೋ ಅನ್ಕಂಫರ್ಟಬಲ್. ಯಾಕಂದ್ರೆ ನಾವ್ ಆತರ ಇಲ್ಲ ನಾವೆಲ್ಲ ಜೊತೆಲಿದ್ದಾಗ. ದಟ್ ಇಸ್ ಒನ್. ಅಂಡ್ ಲವ್ ಮಾಕ್ಟೇಲ್ ಅಂತಂದ್ರೆ ಅಫ್ಕೋರ್ಸ್ ಕೃಷ್ಣ ವಿಲನ ಅಂತೆಲ್ಲ ಹೇಳ್ತಾರೆ. ಬಟ್ ನನಗೆ ಪರ್ಸನಲಿ ಏನನ್ಸುತ್ತೆ ಅಂತಂದ್ರೆ ಇಟ್ ಈಸ್ ಈಚ್ ಒನ್ ಆಫ್ ದೆಮ್. ಅಂದ್ರೆ ಪ್ರತಿ ಒಂದು ಪಾತ್ರ ಬಿಗಿನಿಂಗ್ ಇಂದ ನಮ್ಮ ವಿಜು, ನಾನು ಆಕ್ಚುಲಿ ಇವಾಗ ಹೇಳಕ್ ಹೋದ್ರೆ ಮಿಸ್ ಮಾಡ್ತೀನಿ, ಯಾಕಂದ್ರೆ ಪಾರ್ಟ್ 1 ಇಂದ ಪಾರ್ಟ್ 3 ವರೆಗೂ ಹೇಳ್ಬೇಕು. ಪ್ರತಿ ಒಂದು ಪಾತ್ರ ಅಂಡ್ ಈ ಒಂದು ಜರ್ನಿಲಿ ಐ ಥಿಂಕ್ ನಾವು ಅಫ್ಕೋರ್ಸ್ ಕಷ್ಟಪಟ್ಟಿದೀವಿ, ಬರೆದಿದೀವಿ, ಅದು ಇದು ಎಲ್ಲ. ಅಂಡ್ ಅವ್ರೆಲ್ಲರಿಗೂ ಕೂಡ ಅವರೆಲ್ಲ ಆ ಪಾತ್ರಕ್ಕೆ ಕೊಟ್ಟಿರೋ 100% ಇದೆಯಲ್ಲ, ಅದನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಯಾಕಂದ್ರೆ ಐ ರಿಮೆಂಬರ್ ಶ್ವೇತಾ ಅವ್ರು ಶೂಟ್ ಮಾಡ್ಬೇಕಾದ್ರೆ ಅವ್ರ ತಂದೆಗೆ ಹುಷಾರಿರ್ಲಿಲ್ಲ, ಅಥವಾ ಈ ತರ ತುಂಬಾ ಕೆಲವ್ರಿಗೆಲ್ಲ ತುಂಬಾ ಚಿಕ್ಕ ಪುಟ್ಟ ಕನ್ಸರ್ನ್ಸ್ ಇತ್ತು. ಅಂಡ್ ಈ ರೀತಿಯಾದಂತಹ ಬಹಳ ವಿಷಯಗಳು ನಡೆದಿರುತ್ತೆ ಆಕ್ಟರ್ಗಳ ಲೈಫ್ ಅಲ್ಲಿ ಅಥವಾ ಶೂಟಿಂಗ್ ಮಾಡ್ಬೇಕಾದ್ರೆ. ಅದೆಲ್ಲದನ್ನು ಅಂದ್ರೆ ಪಕ್ಕಕ್ಕಿಟ್ಟು ಒಂದು ಸಿನಿಮಾ ಅಂತ ಬಂದಾಗ ನಟರು ನಟಿಯರು ಯಾರು ನಮ್ಮ ಪೂರ್ತಿ ಫ್ರಾಂಚೈಸ್ ಇದ್ದಾರೆ, ಪ್ರತಿಯೊಬ್ರು ಅವರವರ 100% ಕೊಟ್ಟಿದ್ದಾರೆ. ಶ್ರೀ ಸರ್ 3 ಸಿನಿಮಾನೇ ಹೇಳ್ತಾ ಇದ್ದೀನಿ. ಇವ್ರು ಅನ್ಸುತ್ತೆ ಇವ್ರ ಬಗ್ಗೆ ಇವ್ರು ಮಾತಾಡ್ಕೊಂತಾರೆ 3 ಸಿನಿಮಾಯಿಂದ. ಬಟ್ ಶ್ರೀ ಸರ್ ಇಸ್ ಅವರ್ ಫ್ಯಾಮಿಲಿ. ಸೊ ನಾನೇನು ಹೇಳಲ್ಲ ಸರ್, ಯು ಆರ್ ಪಾರ್ಟ್ ಆಫ್ ಅಸ್. ಅಂಡ್ ಎಲ್ಲರೂ ವಾಸು ಸರ್ ಇರ್ಬೋದು, ಇಲ್ಲಿ ಯಾರು ಬಂದಿದ್ರೆ ಬಟ್ ನಾನು ಮಿಸ್ ಮಾಡ್ತೀನಿ ಆಕ್ಚುಲಿ. ಬಟ್ ಎಲ್ಲರೂ ಐ ಥಿಂಕ್ ನಾವು ಅವ್ರನ್ನ ಹೇಗ್ ನಡ್ಸ್ಕೊಂಡಿದೀವಿ ಅಂತ ಎಲ್ಲರೂ ಮಾತಾಡಿದ್ರು. ಬಟ್ ಅವ್ರುಗಳು ಕೂಡ ಈಕ್ವಲಿ ಅಷ್ಟೇ ಚೆನ್ನಾಗಿದ್ದಾರೆ ನಮ್ಮ ಜೊತೆ. ಸೊ ಆಕ್ಚುಲಿ ಏನ್ ಗೊತ್ತಾ, ನಾನ್ ತುಂಬಾ ಕ್ಯಾಲ್ಕುಲೇಟಿವ್. ಅಂದ್ರೆ ಯಾರನ್ನು ನಾನು ಸುಮ್ನೆ ನಂಗೆ ಗೊತ್ತಿರೋದು ಅಂತೆಲ್ಲ ಕ್ಯಾಸ್ಟ್ ಗೀಚರ್ ಎಲ್ಲ ಮಾಡೋದಿಲ್ಲ. ಇವರೆಲ್ಲ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್, ಆಗಿರೋದು ಮಾತ್ರ ನಾನು ಕ್ಯಾಸ್ಟ್ ಮಾಡೋದು, ಇಲ್ಲಾಂದ್ರೆ ದೇವರೇ ಮಾಡ್ತಾರೆ. ಸೊ ಅವ್ರೇನ್ ನಮ್ ಥ್ಯಾಂಕ್ಸ್ ಹೇಳೋದು ಅವಶ್ಯಕತೆ ಇಲ್ಲ. ಅವ್ರ ಟ್ಯಾಲೆಂಟ್ ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಷ್ಟು ಜನ ಹೊಸಬ್ರಿದಾರ, ಅಷ್ಟೇ ಜನ ಆಲ್ರೆಡಿ ನಟರು ಎಸ್ಟಾಬ್ಲಿಷ್ ಆಗಿರೋರು ಇದ್ದೀರಾ ನಮ್ಮ ಸಿನಿಮಾದಲ್ಲಿ. ಕೃಷ್ಣ ಹೇಳ್ದಾಗೆ ದೇರ್ ಆಲ್ ಸುಪ್ರೀಮ್ಲಿ ಟ್ಯಾಲೆಂಟೆಡ್. ನಯಾರಾನ ಇವತ್ತು ನೋಡ್ತಾ ಇದ್ದಾರೆ ಅನ್ಸುತ್ತೆ. ಬಹುಶಃ 2014 ಅಲ್ಲಿ ನಾವು ಜೊತೆ ಕೆಲಸ ಮಾಡಿದಾಗ ಅವ್ಳು ಎಷ್ಟು ಟ್ಯಾಲೆಂಟೆಡ್ ಅಂತ ನಾವು ನೋಡಿದ್ವಿ. ಸೊ ಅವಾಗಿಂದ ಟ್ರಾವೆಲ್ ಆಗಿರುವಂತಹ ವೆರಿ ಗುಡ್ ಫ್ರೆಂಡ್, ಡಿಯರ್ ಫ್ರೆಂಡ್. ಸೊ ಹಂಗಾಗಿ ಶಾಂತ ಮ್ಯಾಮ್ ಇದ್ದಾರೆ ಇವತ್ತು. ಪಾಪ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಇತ್ತು ಇವಾಗ ರಿಲೀಸ್ ಟೈಮಲ್ಲಿ. ಬಟ್ ಇನ್ಫ್ಯಾಕ್ಟ್ ಪಾಪ ಅವ್ರನ್ನ ಫಸ್ಟ್ ಪ್ರೆಸ್ ಮೀಟಿಂಗ್ ಕರೀಲಿಲ್ಲ, ನಾವು ನಿಮ್ಮನ್ನ ರಿವೀಲ್ ಮಾಡಲ್ಲ ಅಂತ. ಸೊ ಹಂಗೆ ಅಂಡ್ ರಜನಿ ಅವರನ್ನ ಟೀಚರ್ನ ನಾವು ಲಮ್ಮಕ್ಟಲ್ ಪಾರ್ಟ್ 2 ಅಲ್ಲೇ ಮೀಟ್ ಮಾಡಿದ್ವಿ. ಬಹುಶಃ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಆಡಿಷನ್ ಕೂಡ ಮಾಡಿದ್ವಿ. ಸಂಭವ ಇಲ್ಲಿ ಕರೆಕ್ಟ್ ಟೀಚರ್ ಆಗಿ ಚೆನ್ನಾಗಿ ಹೋಗಿದ್ರು ಅಂತ ಅನ್ಸುತ್ತೆ. ಅಂಡ್ ಅಮೃತ, ರೇಚಲ್ ಇವ್ರ ಬಗ್ಗೆ ನಾನು ಮಾತಾಡಲ್ಲ. ಅಂದ್ರೆ ಐ ಡೋಂಟ್ ನೋ, ಫ್ಯಾಮಿಲಿ ಅಂದ್ರೂ ಸರಿ ಹೋಗಲ್ಲ. ಬಟ್ ಅವರು ಅಂದ್ರೆ ಒಂದು ನನಗೆ ಐ ಥಿಂಕ್ ದೇ ಮೈ ಬೆಸ್ಟ್ ಫ್ರೆಂಡ್ಸ್. ನಾನು ಯಾವಾಗಲೂ ಹೇಳ್ತೀನಿ ನನಗೆ ತುಂಬಾ ಫ್ರೆಂಡ್ಸ್ ಇಲ್ಲ ಅಂತ. ಬಟ್ ನಾನು ಅವ್ರಿಗೆ ಯಾವಾಗ ಫೋನ್ ಮಾಡ್ಬಿಟ್ಟು ಯಾವಾಗ ಕರೆದ್ರು ಅವ್ರು ನನಗೋಸ್ಕರ ಬರ್ತಾರೆ. ನಾನು ನೀವು ಆಕ್ಚುಲಿ ಬರ್ತೀರಾ ಆಗುತ್ತೆ ಅಂತ ನಾವು ಕೇಳೋದೇ ಇಲ್ಲ.
ಅಂದ್ರೆ ದಟ್ ಇಸ್ ದ ಕೈಂಡ್ ಆಫ್ ಅಭಿ ನಮ್ಮನೆ ಹುಡುಗ ಮಾತಾಡಲ್ಲ, ಜಗ್ಗ ಆಲ್ಸೋ. ಅಂಡ್ ಜಗ್ಗ ಹ್ಯಾಟ್ಸ್ ಆಫ್, ಯಾಕಂದ್ರೆ ನಾವ್ ಏನೇನು ನನ್ನ ಮನೇಲಿ ಇಟ್ಕೊಂಡು 3 ತಿಂಗಳು ಟ್ರೈನ್ ಮಾಡಿರ್ಬೋದು, ಬಟ್ ಅದನ್ನ ತೆರೆ ಮೇಲೆ ಅವ್ನು ಅದನ್ನ ತಂದಿದ್ದಾನೆ. ಅಂದ್ರೆ ಅವ್ನ ಕೆಪಾಸಿಟಿ ಇದೆ. ಅವನು ಒಂದ್ ನಟನೆ ಒಂದ್ ಕಡೆ ಆದ್ರೆ ಅವ್ನ ಆತರ ಇದೆ ಮುಖ ಲಕ್ಷಣ. ಜಗ ಡಿಸರ್ವ್ಸ್ ಇಟ್. ಅವ್ನು ಎಲ್ಲೋ ಹೋಗ್ತಾನೆ. ಸಮೃತ ಐ ವಾಂಟ್ ಟು ಥ್ಯಾಂಕ್ ಸಂಧ್ಯಾ, ಬಿಕಾಸ್ ನನಗೂ ಇವತ್ತೊಬ್ಳು ಮಗಳಿದ್ದಾಳೆ. ನನಗೆ ಗೊತ್ತು ಎಷ್ಟು ಕಷ್ಟ ಮಕ್ಳನ್ನ, ಅಂದ್ರೆ ಅವ್ರ ಮೂಡ್ ಸ್ವಿಂಗ್ಸ್ ಇರುತ್ತೆ ಅವ್ರಿಗೆ ಪಾಪ. ಅಂದ್ರೆ ನಮ್ಗಳ ತರ ಅವ್ರು ರೆಡಿ ಆಗಿರಲ್ಲ. ಅಂಡ್ ಸಂಧ್ಯಾ ಆಲ್ವೇಸ್ ಕೆಪ್ಟ್ ಹರ್ ರೆಡಿ. ಅಫ್ಕೋರ್ಸ್ ರಘು ಸರ್, ಬಟ್ ಐ ವಿಲ್ ಸ್ಟಿಲ್ ಗಿವ್ ದ ಕ್ರೆಡಿಟ್ ಟು ಸಂಧ್ಯಾ. ಯಾಕಂದ್ರೆ ಡೈಲಾಗ್ಸ್ ಕೆಲಸ ಹಿಂದಿನ ದಿನ ನಾವು ತುಂಬಾ ಕೆಲಸಗಳು ನೋಡ್ಬೇಕಾದ್ರೆ ಹಿಂದಿನ ದಿನ ಡೈಲಾಗ್ ಕಳಿಸಿದೀವಿ. ಅವಳನ್ನ ಪ್ರಿಪೇರ್ ಮಾಡ್ಕೊಂಡ್ ಬನ್ನಿ, ಅರ್ಲಿ ಮಾರ್ನಿಂಗ್ ಮಕ್ಳಿಗೆ ಎದ್ದೇಳಕ್ಕಾಗಲ್ಲ. ಆಲ್ ದಟ್ ಐ ಥಿಂಕ್ ಸಂಧ್ಯಾ, ಥ್ಯಾಂಕ್ ಯು ಸೋ ಮಚ್. ಯು ಟೇಕನ್ ಕೇರ್ ಆಫ್ ಸಮೃತ ಫಾರ್ ಅಸ್. ಸೊ ಯಾರನ್ನೂ ಬಿಟ್ಟಿಲ್ಲ ಅನ್ಕೋತೀನಿ. ಬಟ್ ಐ ಥಿಂಕ್ ಇಟ್ ಇಸ್ ರಿಪಿಟೇಟಿವ್. ನಾವೆಲ್ಲ ಪ್ರೆಸ್ ಮೀಟ್ ಅಲ್ಲಿ ಎಲ್ಲರ ಬಗ್ಗೆನೂ ಹೇಳ್ತಾನೆ ಇದೀವಿ. ಐ ಥಿಂಕ್ ವಿ ಆರ್ ವೆರಿ ವೆರಿ ಹ್ಯಾಪಿ. ಲವ್ ಮಾಕ್ಟೇಲ್ ಫ್ರಾಂಚೈಸ್ ಕೂಡ ಕೃಷ್ಣ ಅವ್ರ ಕೊನೆಯ ಅಧ್ಯಾಯ ಅಂತ ಹೇಳಿದ್ದಾರೆ. ಈ ರೀತಿ ಆದಂತ ಒಂದು ರಿಯಾಕ್ಷನ್ ಸಿನಿಮಾಗೆ ಬಂದಿರೋದು ನಾವು ಬಿಗಿನಿಂಗ್ ಅಲ್ಲಿ ನೋಡಿದ್ವಿ. ಪಬ್ಲಿಕ್ ರಿಯಾಕ್ಷನ್, ಆಡಿಯನ್ಸ್ ರಿಯಾಕ್ಷನ್ ನ ನಾನು ಎಲ್ಲೊಂದ್ ಕಡೆ ಇಂಟರ್ವ್ಯೂ ಹೇಳಿದೆ, ಲವ್ ಮಾಕ್ಟೇಲ್ ಪಾರ್ಟ್ 1 ಪಾರ್ಟ್ 2 ಗೆದ್ದಾಗ ನಾವು ಖುಷಿಯಾಗಿದ್ವಿ. ಬಟ್ ಪಾರ್ಟ್ 3 ಸಕ್ಸಸ್ ನನಗೆ, ನಾನು ತುಂಬಾ ಎಮೋಷನಲ್. ನಾನು ಆಕ್ಚುಲಿ ಅಷ್ಟು ಎಮೋಷನಲ್ ವ್ಯಕ್ತಿ ಅಲ್ಲ, ಬಟ್ ನಾನು ಎಮೋಷನಲ್ ಮಾಡಿದೆ. ನಾನು ರಿಲೀಸ್ ಆಗಿ ಒಂದು ವಾರ ಬರೀ ಹತ್ತಿದ್ದೀನಿ. ಅಂದ್ರೆ ರಿವ್ಯೂಸ್ ನೋಡಿ ಐ ಬಿಕಮ್ ಸೋ ಎಮೋಷನಲ್. ನಮ್ಮ ಎಡಿಸ್ ಕೂಡ ಎಲ್ಲರೂ ಇದ್ದಾರೆ. ಇದು ಐ ಥಿಂಕ್ ಸಕ್ಸಸ್ ಮೀಟ್ ಕೊನೆ ವೇದಿಕೆ. ನನಗೆ ಥ್ಯಾಂಕ್ಸ್ ಎಲ್ಲ ಆಪರ್ಚುನಿಟಿ ಸಿಗಲ್ಲ. ಪ್ರಶಾಂತ್ ಇರ್ಬೋದು, ಲಿಖಿ ಇರ್ಬೋದು, ಬಹಳಷ್ಟು ಜನ, ಮನು ಎಕ್ಸೆಟ್ರಾ, ನಮ್ಮ ಸಚಿನ್, ತುಂಬಾ ಜನ. ನಾನು ಯಾರು ಮಿಸ್ ಮಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ನಮ್ಮ ಜೊತೆ ನಿಂತಿದ್ದೀರಾ. ಥ್ಯಾಂಕ್ ಯು ಆಲ್ ಸೋ ಮಚ್. ನೀವು ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅದಕ್ಕೆ ನಾವು ಆಭಾರಿ. ಅಂಡ್ ನನ್ನ ಫ್ಯಾಮಿಲಿ, ನನ್ನ ತಂದೆ ತಾಯಿ, ಕೃಷ್ಣ ಅವರ ತಂದೆ ತಾಯಿ, ದೇವರ ಬಿಗ್ಗೆಸ್ಟ್ ಸಪೋರ್ಟ್. ಯಾಕಂದ್ರೆ ನಮಗೆ ಪರಿ ಇದ್ದಿದ್ರಿಂದ ಈ ಸತಿ ನಮಗೆ ಸಪೋರ್ಟ್ ಬೇಕಾಗಿತ್ತು. ಅಂಡ್ ದಟ್ ಕೈಂಡ್ ಆಫ್ ಸಪೋರ್ಟ್ ನಮಗೆಲ್ಲ ಕೊಟ್ಟಿದ್ದಾರೆ. ಕೃಷ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾ ಬಿಡ್ಬೇಕು ಗೊತ್ತಿಲ್ಲ, ಬಟ್ ನಾನಂತೂ ಕೃಷ್ಣ ಅವ್ರಿಗೆ ಹಿಂದೆ ಬಿದ್ದಿದ್ದೀನಿ, ವರ್ಷಕ್ಕೊಂದು ಸಿನಿಮಾ ಮಾಡಲೇಬೇಕು ಅಂತ. ಐ ಥಿಂಕ್ ಅದರಲ್ಲೇ ಎಲ್ಲ ಉತ್ತರ ಇದೆ. ನನ್ನ ಹಸ್ಬೆಂಡ್ ಅನ್ನೋದು ಹೊರತುಪಡಿಸಿದ್ರೆ ಈಸ್ ಅ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್. ಯಾಕಂದ್ರೆ ನಾನು ನಟಿಯಾಗಿ ಇದು 12ನೇ ವರ್ಷ ನನ್ನ ಕರಿಯರ್. ಕೃಷ್ಣ ಅವ್ರ ಹತ್ರ ನಾನು ಕಲ್ತಿರೋ ಅಷ್ಟು, ಕೃಷ್ಣ ಅವ್ರು ನನ್ನ ಹತ್ರ ಕೆಲಸ ತೆಗ್ಸಿರೋ ಅಷ್ಟು ನಟಿಯಾಗಿ ಬಹುಶಃ ನನಗೆ ಎಕ್ಸ್ಪೀರಿಯನ್ಸ್ ಯಾರ ಹತ್ರನೂ ಆಗಿಲ್ಲ. ಐ ವಾಂಟ್, ಕೃಷ್ಣ ಅವ್ರು ನನಗೆ ಪ್ರಾಮಿಸ್ ಮಾಡಿದ್ದಾರೆ ವರ್ಷಕ್ಕೊಂದು ಸಿನಿಮಾ ಮಾಡ್ತೀನಿ ಅಂತ. ಐ ಥಿಂಕ್ ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ದಟ್. ಥ್ಯಾಂಕ್ ಯು ಸೋ ಮಚ್. ಶಶಾಂಕ್ ಸರ್, ಥ್ಯಾಂಕ್ ಯು. ಎಲ್ಲೋದ್ರು ಸರ್, ಅವ್ರನ್ನ ಫಸ್ಟ್ ಪ್ರೆಸ್ ಮೀಟ್ ಅಲ್ಲೂ ಕರೆದ್ವಿ, ಸಕ್ಸಸ್ ಮೀಟ್ ಅಲ್ಲೂ ಕರೆದ್ವಿ. ಆಸ್ ಐ ಸೆಡ್, ಕೇಳಕ್ಕೆ ಐ ಡೋಂಟ್ ನೋ ಹೆಂಗ್ ಸೌಂಡ್ ಆಗುತ್ತೆ ಅಂತ. ಶಶಾಂಕ್ ಸರ್ ಹತ್ರ ನಮ್ಮ ಮನೆ ಹತ್ರ ನಂದಿನ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ. ಹಿ ಇಸ್ ಲೈಕ್ ಒನ್, ಐ ವುಡಂಟ್ ಸೇ ಗಾಡ್ ಫಾದರ್, ಬಟ್ ಅವ್ರ ಅವ್ರ ಕೈ ಇದೆ ನಮ್ಮ ಮೇಲೆ, ಆಶೀರ್ವಾದ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನಾನೇ ಹೇಳಿದೆ ನಮ್ಮೆಲ್ಲ ಆರ್ಟಿಸ್ಟ್ಗಳು, ಯಾಕಂದ್ರೆ ನಾವೇ ನಮ್ಮ ಲೈಫ್ ಕೊಟ್ಟು, ನಮ್ಮ ಲೈಫ್ ಕೊಟ್ಟು, ಅದು ಕೊಟ್ಟರು ನನಗೆ ಅವ್ರ ಲೈಫ್ ಕೊಟ್ಟಿರೋದು ಅವ್ರ ಟ್ಯಾಲೆಂಟ್ ಮುಖಾಂತರ. ಐ ಥಿಂಕ್ ಬ್ಯೂಟಿಫುಲ್ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರು, ಅಂದ್ರೆ ಆ ಪಾತ್ರಕ್ಕೆ ಅವ್ರು ಬಿಟ್ರೆ ಮಾಡಕ್ಕಾಗಲ್ಲ ಅಂದಾಗ ನಾನು ಹೋದ್ರದು. ಸೊ ಈ ಕ್ಯಾರೆಕ್ಟರ್ ಅವರೇ ಮಾಡಬೇಕು. ಈಗ ನೇಹಲ್ಲ ಅದನ್ನ ತುಂಬಾ ತಲೆ ಕೆಡಿಸ್ಕೊಂಡು ಯಾರು ಅಂತ ಯೋಚನೆ ಮಾಡಿದಾಗ ಆ ಮಗು ಮುಖಕ್ಕೆ ಹೊಂದಬೇಕು, ಆ ಪರ್ಫಾರ್ಮ್ ಮಾಡಬೇಕು, ತುಂಬಾ ವಿಷಯಗಳಿರುತ್ತೆ ಅದರಲ್ಲಿ. ಸೊ ಅವ್ರನ್ನ ಸಡನ್ ಆಗಿ ಯಾಕಂದ್ರೆ ನಾವು 10 ವರ್ಷ 11 ವರ್ಷ ಆಗಿರುತ್ತೆ ಅವ್ರ ಜೊತೆ ನಾನು ಪ್ರೀವಿಯಸ್ ಆಗಿ ಆಕ್ಟ್ ಮಾಡಿರೋದು. ಸೊ ಅವ್ರನ್ನ ಜ್ಞಾಪ ಮಾಡ್ಕೊಂಡ್ರೆ ಅವ್ರ ಆಕ್ಟಿಂಗ್ ಅವಾಗಲೇ ಯಾವ ಮಟ್ಟಿಗೆ ಇತ್ತು ಅಂದ್ರೆ 12 ವರ್ಷ ನಾವು ಬರ್ತಿರ್ಲಿಲ್ಲ ಅವ್ರ ಆಕ್ಟಿಂಗ್. ಸೊ ಹಂಗಾಗಿ ಎಲ್ಲ ಜ್ಞಾಪಕ ಬರುತ್ತೆ. ಅಂಡ್ ಶ್ವೇತಾ ಅವ್ರ ಮನೆಗೆ ಹೋಗ್ತದೆ, ಮನೆಗೆ ಇನ್ವಿಟೇಷನ್ ಕೊಡಕ್ಕೆ ಹೋದ್ರೆ ನಾನು ನೋಡಿದ್ದೆ ಅವ್ರ ಆಟಿಟ್ಯೂಡ್ ನ. ಓಹೋ ಹಿಂಗಿದಾರ, ಓಕೆ. ಸುಮ್ಮನೆ ತಲೆ ನಾನು ಆಕ್ಚುಲಿ ಹುಡುಗಿನ ಸುಮ್ಮನೆ ನೋಡ್ತಾ ಇರ್ತೀನಿ, ಹುಡುಗಿರ್ನ ಅಲ್ಲ ಹುಡುಗಿರ್ ನೋಡ್ತಾ ಇರ್ತೀನಿ, ಅಂದ್ರೆ ತುಂಬಾ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಎಲ್ಲ ಆಕ್ಟರ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅಂದ್ರೆ ಅವ್ರು ಏನ್ ನಡ್ಕೋತಾರೆ, ಏನ್ ಮಾಡ್ತಾರೆ, ಪ್ರತಿಯೊಂದು ಅಬ್ಸರ್ವೇಷನ್ ಇರ್ತೀನಿ. ನೀವು ಮಾತಾಡಿದ್ರೆಲ್ಲ ತಲೆ ಇರುತ್ತೆ. ಯಾವತ್ತಾದ್ರೂ ಯೂಸ್ ಆದಾಗ ಫೋನ್ ಮಾಡ್ತೀನಿ ನಿಮ್ಗೆ. ಸೊ ಆತರ ಇವನ್ ನಮ್ಮ ಜಗ ಕೂಡ ನಮ್ಮಲ್ಲಿ ನಮ್ಮ ತಾಯಿ ಮನೇಲಿ ಕೆಲಸ ಮಾಡ್ತಾ ಇದ್ದ. ಸೊ ನೋಡ್ತಾ ಇದ್ದ ಅಂದ್ರೆ ನನ್ ಮುಂದೆ ನೋಡೋದು ಇದ್ರೆ ಒಂದು ಸ್ವಲ್ಪ ನನ್ನ ಹತ್ರ ಅವೆಲ್ಲ ನಾನು ಇದ್ದ ಸೆಲೆಕ್ಟ್ ಆಗಿರೋದು. ನಾನು ಇಲ್ಲಿದ್ದಾಗ ನಾನು ಸುಮ್ಮನೆ ಹಿಂಗೆ ಬದ್ ನೋಡಿದಾಗ ಸ್ವಲ್ಪ ಅವ್ನ ಆಟಗಳೆಲ್ಲ ನೋಡ್ತಾ ಇದ್ದೆ, ಹಿಂಗೆ ಮಾತಾಡ್ತಾನೆ ಏನು ಅಂತ. ಅವ್ನ ಮಿಲನ ತುಂಬಾ ಕಂಫರ್ಟಬಲ್ ಆಗಿ ಮಾತಾಡೋದು, ಆಟೋ ಎಲ್ಲ ಮಾಡೋದು. ಸೊ ನಾನು ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಇಡೀ ಫಸ್ಟ್ ಹಾಫ್ ನಿಮ್ಗೆ ನಗಿಸ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ನ ಕ್ಯಾರೆಕ್ಟರೈಸೇಷನ್ ಅವನಲ್ಲೇ ಇರೋದು. ನಾನೇನು ಹೊಸದಾಗಿ ಏನು ಕಲ್ತ್ಬಿಟ್ಟು ಏನೋ ಮಾಡಿದ್ದಾರಲ್ಲ, ಅವನಲ್ಲಿ ಅವನ ಹತ್ರ ಇರೋದನ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನೂ ತುಂಬಾ ಕಲೆ ಇದೆ, ಬೆಳಕಿಗೆ ಬರುತ್ತೆ. ನಾವು ಕಮ್ಮಿ ಯೂಸ್ ಮಾಡೋದನ್ನ, ಇನ್ನೂ ತುಂಬಾ ಇದೆ ಅವನ ವಿಷಯಗಳು. ಸೊ ಅದನ್ನ ನಾನು ಒಂದಷ್ಟು ಅಬ್ಸರ್ವ್ ಮಾಡಿ ಒಂದಷ್ಟು ತಗೊಂಡು ಪಾಪ ಅವನು
ಏನು ದಿನ ಬುಕ್ಕಲ್ಲಿ ಬರ್ಕೊಂಡು ಓದ್ ಪ್ರಾಕ್ಟೀಸ್ ಮಾಡಿ 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 ಅವನಂತಿದ್ದ ಅಣ್ಣ ನಾನು ಸ್ಕೂಲಲ್ಲಾರು ಈಗ ಓದ್ಕೊಂತಿದ್ದಿಲ್ಲ ಆಯ್ತಲ್ಲ ಈಗ ನಂಗಿದೆ ಡೈಲಾಗ್ಗಳು ಅಂತ. ಸೊ ಥ್ಯಾಂಕ್ ಯು ಜಗ, ಅಷ್ಟೊಂದ ಪ್ರಾಕ್ಟೀಸ್ ಮಾಡಿ ತುಂಬಾ ಟಾರ್ಚರ್ ಕೊಟ್ಟಿದೀವಿ ಜಗ, ನಾವು ತುಂಬಾ ಟಾರ್ಚರ್ ಕೊಟ್ಟಿ. ಆಕ್ಚುಲಿ ಸ್ಟೂಡೆಂಟ್ಸ್ ಎಕ್ಸಾಮ್ ಇದ್ದಾಗ ಟೆನ್ಷನ್ ಆಗ್ತಿದ್ರಲ್ಲ, ಆತರ ಆಚೆ ಬಾಲ್ಕನಿ ಕೂತ್ಕೊಂಡು ಬರೆಯೋದು, ಡೈಲಾಗ್ಸ್ ಬರ್ಕೊಳ್ಳೋದು, ಬೈ ಹಾರ್ಟ್ ಮಾಡೋದು, ಪಾಪ ಒಂದ್ ಸ್ಥಿತಿ ಬೇಡ 3 ತಿಂಗಳು. ಆಮೇಲೆ ಅವ್ನು ಸಿಕ್ಕಾಪಟ್ಟೆ ಫ್ರೆಂಡ್ಸ್, ಅವ್ನು ಹೇಳಿದ ನಾನು ಬಾಲ್ಯದ ಗೆಳೆಯ ಕಿರಣ ಅನ್ಕೊಂಡು ಅವೆಲ್ಲ ಫೋನ್ಗಳು ಬರ್ತಾ ಇರುತ್ತೆ. ಆ ಫೋನ್ ಇಟ್ಕೊಂಡು ಜಗ ಏನೋ ಮಾಡ್ತಾ ಇದೀಯಾ ಅಣ್ಣ, ಫೋನಲ್ಲಿ ಇದೀನಿ, ಬುಕ್ ಇಟ್ಕೊಳ್ಬೋದು, ಮತ್ತೆ ಅವ್ರು ಬುಕ್ ಇಟ್ಕೊಳ್ಳೋದು. ಸೊ ಆತರ ತುಂಬಾ ಎಫರ್ಟ್ ಹಾಕಿ ಮಾಡುವಂತ ಚಿತ್ರ, ತುಂಬಾ ಪ್ರೀತಿಯಿಂದ ಮಾಡುವಂತ ಚಿತ್ರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಒಂದು ನಮ್ಮನ್ನ ಸಪೋರ್ಟ್ ಮಾಡಲ್ಲ. ಈಗ ಮಕ್ಕಳು 1 ಆಗ್ಬೋದು, 2 ಆಗ್ಬೋದು, 3 ಆಗ್ಬೋದು, ಮೀಡಿಯಾ ಸಪೋರ್ಟು, ಜನರಲ್ ಸಪೋರ್ಟು ನಮ್ಮ ಮೇಲೆ ತುಂಬಾ ಇದೆ. ಅಂಡ್ ಅದೇ ವಿಶ್ವಾಸನ ನೀವು ಮತ್ತೆ ಉಳಿಸ್ಕೊಂಡಿದ್ದೀವಿ. ಅಂದ್ರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇದೇ ರೀತಿ ಮುಂದೆ ಕೂಡ ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡುವಂತ ಒಂದು ಶಕ್ತಿ ನಮ್ಗೆ ಸಿಗ್ಲಿ ಅಂತ ಕೇಳ್ಬೋದು ಇವತ್ತು ರಾಮನವಮಿ. ಸೊ ಧರ್ಮ ಅಂಡ್ ವರ್ಲ್ಡ್ ಥಿಯೇಟರ್ ಡೇ ಕೂಡ ಹೌದು. ಹೌದಾ? ಹೌದೌದು. ಶ್ರೀರಾಮ ದಿನ ಇವತ್ತು. ಸೊ ಧರ್ಮನ ಉಳಿಸ್ಕೊಂಡು ಒಳ್ಳೆ ಕೆಲಸ ಮಾಡೋಣ. ಓವರ್ಸೀಸ್ ರಿಲೀಸ್ ಬಗ್ಗೆ would you like to say something? Yes. ಬಹಳಷ್ಟು ಐ ಥಿಂಕ್ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆದಾಗಿಂದ ತುಂಬಾ ಮೆಸೇಜಸ್ ಬರ್ತಾ ಇತ್ತು. ಅಂಡ್ ಅಪ್ಡೇಟ್ ಕೂಡ ಮಾಡ್ತಿರ್ಲಿಲ್ಲ ನಾವು, ಯಾಕಂದ್ರೆ ಡಿಸ್ಟ್ರಿಬ್ಯೂಟರ್ಸ್ ನಮ್ಗೆ ಲಿಸ್ಟ್ ಕೊಡ್ಲಿ ಅಂತ. ತುಂಬಾ ಜನ ಕಾಯ್ತಾ ಇದ್ರು, ತುಂಬಾ ಜನ ಕನ್ನಡಿಗರು ಆಚೆ ಇವತ್ತಿಂದ ನೋಡ್ತಾರೆ, ಅದು ಬಹಳ ಖುಷಿ ಇದೆ. ಓಕೆ, ಸೂಪರ್. ಆಲ್ ದಿ ವೆರಿ ಬೆಸ್ಟ್ ಟು ಯು. ಅಮೃತ ಅವ್ರು ಹೇಳ್ದಂಗೆ 100 ಮಾಕ್ ಟೈಲ್ಸ್ ಆದ್ರೂ ಅವ್ರು ಇರ್ತಾರಂತೆ. ಸೊ ಕ್ರಿಸ್ಮಿ ಫಿಲ್ಮ್ಸ್ ಇಂದ ವರ್ಷಕ್ಕೊಂದ್ ಸಿನಿಮಾ ಅಥವಾ 2 ಸಿನಿಮಾ ಬರ್ಲಿ, ಹೀಗೆ ಸಾಕಷ್ಟು ಹೊಸ ಕಲಾವಿದರನ್ನ ಪರಿಚಯ ಮಾಡಿ ವಿಜು ಅವ್ರನ್ನ ಇನ್ಕ್ಲೂಡ್ ಮಾಡಿ ಅಂತ ನಾವು ವಿಶ್ ಮಾಡ್ತೀವಿ. ಇದೆ ಕೃಷ್ಣ ಅವ್ರಿಗೆ. ಸೊ ನಾನು ಐ ವಾಂಟ್ ಟು ಟೆಲ್ ಈಚ್ ಒನ್ ಆಫ್ ದೆಮ್, ಕೃಷ್ಣ ಅವರು ಆತರ ರಿಯಾಕ್ಟ್ ಮಾಡಿದಾಗ್ಲೂ ನಮ್ಮ ಆರ್ಟಿಸ್ಟ್ ಗಳು ಯಾರು ಅವ್ರು ಏನು ಅನ್ಕೊಂಡಿಲ್ಲ. ನಂಗೆ ಗೊತ್ತಿಲ್ಲ ಅದ್ ಯಾಕೆ ಹೆಂಗೆ, or should I say sorry, should I not say, ಗೊತ್ತಿಲ್ಲ ನಂಗೆ. ಇಲ್ಲ, ಅವ್ರಿಗೆ ಗೊತ್ತಾಗಿಲ್ಲ ಅವ್ರು ಮಾತಾಡ್ತಿರೋದು. ಎಷ್ಟೊಂದ್ಸರಿ ಕೃಷ್ಣ ತುಂಬಾ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾರೆ, ಅದು ನನ್ಗೊಂಥರ ಅನ್ಸುತ್ತೆ. ಬಟ್ ಎವ್ರಿಬಡಿ ಇಸ್ ಫೈನ್, ಎಲ್ಲರೂ ಆರಾಮಾಗಿರ್ತಾರೆ. ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲ ಗೊತ್ತಿಲ್ಲ, ಬಟ್ ಸ್ಟಿಲ್ ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ಪುಟ್ಟಿಂಗ್ ಅಪ್ ವಿತ್ ಕೃಷ್ಣ. ಬಹುಶಃ ಕೃಷ್ಣ ಹಿಟ್ ಕೊಡ್ತಾರಲ್ಲ, ಬಿಡು ಹೋಗ್ಲಿ ಇಷ್ಟಾನೆ, ಸಿನಿಮಾ ಹಿಟ್ ಆಗಿತ್ತಲ್ಲ ಅಂತ ಇರ್ಬೋದು. ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ಹ್ಯಾವಿಂಗ್ ಸೋ ಮಚ್ ಪೇಷನ್ಸ್ ಅನ್ಸುತ್ತೆ. ಸಾರಿ ಎಲ್ಲರಿಗೂ ಇಲ್ಲ ರೇಖಾ ಮೇಡಮ್ ಹೇಳ್ದಂಗೆ ಜೋಕ್ ಅಂತ ಅದಾದ್ಮೇಲೆ ಗೊತ್ತಾಗ್ತಿತ್ತಲ್ಲ, ಹಾಗೆ ಮೋಸ್ಟ್ಲಿ ಬೈದಿರೋದ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲ್ಲ ಅವರು. ಹೆಂಗು ಹಿಟ್ ಕೊಡ್ತಾರಲ್ಲ, ನಾವು ಫೇಮಸ್ ಆಗ್ತೀವಲ್ಲ ಅಂತ ಹೇಳಿ ಆಡೆಡ್ ಬೆನಿಫಿಟ್ ತರ. ಸೊ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಮತ್ತೊಮ್ಮೆ ಒಂದು ಗ್ರೂಪ್ ಪಿಕ್ಚರ್ ತಗೊಳ್ಳೋಣ ಎಲ್ಲರೂ.